Hello everyone, welcome to my channel Cook and Bake with Bindu. ಇವತ್ತಿನ ವಿಡಿಯೋದಲ್ಲಿ ನಾವು ವೈರಲ್ ಆದ ಚಾಕ್ಲೇಟ್ ಕ್ರಂಚ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ಹಾಫ್ ಕಪ್ ಉಗುರು ಬೆಚ್ಚಗಿರೋ ಹಾಲಿಗೆ ಹಾಫ್ ಟೀ ಸ್ಪೂನ್ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ರೆಸ್ಟ್ ಮಾಡಿ. 10 ಮಿನಿಟ್ಸ್ ಆದಮೇಲೆ ಹಾಲು ಈ ರೀತಿ ಒಡೆದಿರುತ್ತೆ, ಇದನ್ನು ಸೈಡ್ಗೆ ಇಡಿ. ಒಂದು ಬೌಲಲ್ಲಿ ಹಾಫ್ ಕಪ್ ಮೈದಾ, 1/3 ಕಪ್ ಸಕ್ಕರೆ ಪುಡಿ ಮತ್ತು 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್, ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳಿ. ಜರಡಿ ಮಾಡ್ಕೊಂಡ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 3 ಟೇಬಲ್ ಸ್ಪೂನ್ಸ್ ಆಯಿಲ್, ಆಗಲೇ ಪ್ರಿಪೇರ್ ಮಾಡಿರುವ ಹಾಲು ಮತ್ತು ವಿನೆಗರ್ ಮಿಕ್ಸ್ಚರ್ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಈಗ ಕೇಕ್ ಬ್ಯಾಟರ್ನ ಗ್ರೀಸ್ ಮಾಡಿರುವಂಥ ಕೇಕ್ ಮೊಲ್ಡ್ಗೆ ಹಾಕ್ಕೊಳ್ಳಿ. ಕೇಕ್ ಮೊಲ್ಡ್ನ 2 ಸತಿ ಟ್ಯಾಪ್ ಮಾಡಿಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ಲಿ 10 ಮಿನಿಟ್ಸ್ ಪ್ರಿಹೀಟ್ ಮಾಡಿರೋ ಓವನಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿ. ಈಗ ಕೇಕ್ ಓವನಿಂದ ಹೊರಗಡೆ ಬಂದು ಆರಿದೆ. ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಚಾಕುವಿಂದ ಎಡ್ಜಸ್ನ ಸಪ್ರೇಟ್ ಮಾಡಿ ಡಿಮೋಲ್ಡ್ ಮಾಡಿ. ನೋಡಿ, ನಮ್ಮ ಕೇಕ್ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗಿದೆ. ನೀವು ಯಾವ ಗ್ಲಾಸಲ್ಲಿ ಅಥವಾ ಕಪ್ಪಲ್ಲಿ ಸರ್ವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದ್ರ ಸೈಜ್ಗೆ ಕೇಕ್ನ ಕಟ್ ಮಾಡ್ಕೊಳ್ಳಿ. ಈ ಕೇಕ್ ಸರ್ಕಲ್ಸ್ನ ಒಂದು ಸಪ್ರೇಟ್ ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ. ಈಗ ಚಾಕ್ಲೇಟ್ ಕ್ರಂಚ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಕಪ್ ಮೆಲ್ಟೆಡ್ ಚಾಕ್ಲೇಟ್ ತಗೊಂಡು ಅದಕ್ಕೆ 3/4 ಕಪ್ ಕಾರ್ನ್ಫ್ಲೇಕ್ಸ್ನ ಕ್ರಷ್ ಮಾಡಿ ಮಿಕ್ಸ್ ಮಾಡಿ. ಚಾಕ್ಲೇಟ್ ಮತ್ತು ಕಾರ್ನ್ಫ್ಲೇಕ್ಸ್ ರೇಷಿಯೋನ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈಗ ನಮ್ಮ ಚಾಕ್ಲೇಟ್ ಕ್ರಂಚ್ ರೆಡಿಯಾಗಿದೆ. ಇದನ್ನು ಅಸೆಂಬಲ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸಲ್ಲಿ 1 ಲೇಯರ್ ಚಾಕ್ಲೇಟ್ ಕೇಕ್ ಹಾಕಿ, ಅದ್ರ ಮೇಲಿನ ಲೇಯರ್ ವಿಪ್ಡ್ ಕ್ರೀಮ್ ಹಾಕಿ, ಮತ್ತೆ ಇನ್ನೊಂದು ಕೇಕ್ ಲೇಯರ್ ಹಾಕಿ, ಒನ್ ಟೇಬಲ್ ಸ್ಪೂನ್ ಪೌಡರ್ ಶುಗರ್ ಮತ್ತು 2 ಟೇಬಲ್ ಸ್ಪೂನ್ ನೀರಿಂದ ಪ್ರಿಪೇರ್ ಮಾಡಿರುವ ಶುಗರ್ ಸಿರಪ್ ಹಾಕಿ ಕೇಕ್ನ ಸೋಕ್ ಮಾಡಿ, ಆಮೇಲೆ ಚಾಕ್ಲೇಟ್ ಕ್ರಂಚ್ದು ಒಂದು ಲೇಯರ್ ಹಾಕಿ, ಸಿಲ್ವರ್ ಅಥವಾ ಗೋಲ್ಡನ್ ಬೀಡ್ಸಿಂದ ಗಾರ್ನಿಷ್ ಮಾಡಿ, ಮತ್ತು ನಮ್ಮ ಚಾಕ್ಲೇಟ್ ಕೇಕ್ ಕ್ರಂಚ್ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. Give this recipe a try and enjoy.